ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ರೆ ಚೇತನ್ ನನ್ನ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ತಾರಿ ಬಿರಿಯಾನಿ. ಬಂದಿದ್ದು ನನ್ನ ಜೊತೆ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನು, ಮತ್ತು ಇಲ್ಲಿ ಅಕ್ಕಿ ನೆನೆ ಹಾಕಿಟ್ಕೊಂಡಿದ್ದೀನಿ. ನಾನು ಮುಂಚೆ ನೆನೆ ಹಾಕಿಟ್ಕೊಂಡಿದ್ದೀನಿ, ಅರ್ಧ ಗಂಟೆ ನೆನಿಬೇಕದು. ಮತ್ತು ಇಲ್ಲಿ ಇದಕ್ಕೆ ಮಾಡಬೇಕು ಒಂದು 3 ಟೊಮಾಟೊ, 3 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಟೊಮೆಟೊ ಕಟ್ ಮಾಡ್ಕೋಬೇಕು ಉದ್ದುದ್ದಾಗಿ. ಇಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ. ಸ್ವಲ್ಪ ಆಯಿಲ್ ಬಿಸಿಯಾಗಿ ಆಯಿಲ್ ಬಿಸಿ ಆದ್ಮೇಲೆ ಚಕ್ಕೆ ಮಸಾಲ ಅವೆಲ್ಲ ಹಾಕ್ಬೇಕು. ಅಂದ್ರೆ ನನ್ನ ಹತ್ರ ಇನ್ನೂ ಸ್ವಲ್ಪ ಕಮ್ಮಿ ಇದಾವೆ, ಹಂಗಾಗಿ ನಿಮ್ಮ ಮನೇಲಿ ಎಷ್ಟು ಇರುತ್ತೋ ಅಷ್ಟೇ ನೀವು ಹಾಕೋಬಹುದು. ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಅದೆಲ್ಲ ಆದ್ಮೇಲೆ ಈರುಳ್ಳಿ ಮತ್ತು ಟೊಮಾಟೊ ಹಾಕೋಬೇಕು. ಇದು ಮೆಣಸಿನ್ಕಾಯಿ ಆಮೇಲೆ ಲಾಸ್ಟಿಗೆ ಹಾಕೋಬೇಕು. ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬಂದು ಆಮೇಲೆ ಟೊಮಾಟೊ ಹಾಕೋಬೇಕು. ನೋಡಿ ಇವಾಗ ಈ ರೀತಿ ಬ್ರೌನ್ ಆಗಿದೆ. ಬ್ರೌನ್ ಆದ್ಮೇಲೆ ಸ್ವಲ್ಪ ಟೊಮಾಟೊ ಇರುತ್ತಲ್ಲ, ಟೊಮಾಟೊ ಹಾಕೋಬೇಕು. ಟೊಮಾಟೊ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗ್ಬೇಕು ಅದು. ನೋಡಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ. ಹಾಗೆ ನಾವು ಮಸಾಲ ಸ್ವಲ್ಪ ಅರಿಶಿಣ, ಧನಿಯಾ ಪೌಡರು ಬೇಕು ಅಷ್ಟು ಹಾಕೊಳ್ಳಿ. ಇದು ನಾವು ಮನೇಲಿ ಮಾಡಿರುವಂತ ಮಸಾಲೆ, ಇದು ಹೋಮ್ ಮೇಡ್ ಮಸಾಲ. ಹಂಗಾಗಿ ನಾವು ಬೇರೆ ಯಾವುದೋ ಮಸಾಲ ಹಾಕ್ತಾ ಇಲ್ಲ. ತುಂಬಾ ಖಾರವಾಗಿರುತ್ತಿದ್ದು, ಅಷ್ಟೇ ನೋಡ್ಕೊಂಡು ಹಾಕೋಬೇಕು. ನಮ್ಗೆ ಇಲ್ಲಿ 2 ಸ್ಪೂನ್ ಸಾಕು ಅನ್ನಿಸ್ತು, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಗಾಯಿ ಬಿಡೋ ರೀತಿ ಇದು ಆಗ್ಬೇಕದು ಸ್ವಲ್ಪ. ಹಾಗೆ ಸ್ವಲ್ಪ ನೀರು ಹಾಕೊಳ್ಳಿ.
ನಾನಿದು ಸ್ವಚ್ಛವಾಗಿ ತೊಳ್ಕೊಂಡಿರುವಂಥ ಚಿಕನ್ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ನೋಡಿ ಇದರಲ್ಲಿ ಕೊತ್ತಂಬರಿ ಮತ್ತು ಪುದೀನ ಇದೆ, ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ತೊಗೊಂಡಾದ್ಮೇಲೆ ಸ್ವಲ್ಪ ಕ್ಲೀನಾಗಿ ಕೊಯ್ದುಬಿಟ್ಟು ಆಮೇಲೆ ಹಾಕ್ಬೇಕು, ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಚಿಯಾಗಿ. ನೋಡಿ ನಾನು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನೋಡಬೇಕು ಉಪ್ಪು ಖಾರ ಎಲ್ಲ ಹೆಂಗೆ ರುಚಿಯಾಗಿದೆಯಾ ಇಲ್ವಾ ಅಂತ. ಇಲ್ಲಾಂದರೆ ಕಮ್ಮಿ ಬಿದ್ದರೆ ಹಾಕೋಬೋದು ಇವಾಗಲೇ. ಇವಾಗ ನಮ್ಗೆ ಸರಿಯಾಗಿದೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ರೈಸ್ ಹಾಕೋಬೇಕು. ಅಕ್ಕಿ ನೆನೆ ಇಟ್ಟಿದ್ದೆಲ್ಲ ಅದು ನೆನೆ ಇಟ್ಟಿದ್ದೆಲ್ಲ ಅಕ್ಕಿ ಅದು ನೀರು ಸೋಸ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ. ಆಯ್ತು, ಇವಾಗ ನಾನು ಸ್ವಲ್ಪ ಅಕ್ಕಿ ಹಾಕಿದ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ನೆಲ್ಲ ಅದು ಹಾಕ್ತಾಯಿದ್ದೀನಿ. ಹಾಗೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಯ್ತು, ಇವಾಗ ಒಂದು ವಿಸಿಲ್ ಹೊಡ್ಸ್ಕೊಂಡ್ಬಿಟ್ರೆ ಅಲ್ಲಿಗೆ ನಮ್ಮದು ಬಿರಿಯಾನಿ ರೆಡಿ. ಆಯ್ತು, ಇವಾಗ ಒಂದು ವಿಸಿಲ್ ಆಗೋವರೆಗೂ ಅಷ್ಟೇ ಬಿಡಬೇಕು. ಇವಾಗ ಒಂದು ಬಿಸಿಲು ಆದಮೇಲೆ ರೆಡಿ ಆಗುತ್ತೆ ನಮ್ಮ ಬಿರಿಯಾನಿ. ನೋಡಿ ಇವಾಗ ವಿಜಲ್ ಆಗಿದೆ. ನಾನು ಇವಾಗ ಓಪನ್ ಮಾಡ್ತೀನಿ, ನೋಡಿ ಹೆಂಗಾಗಿದೆ ಅಂತ. ಬೆಂಕಿ ಅನ್ನ ಫಸ್ಟ್ ಟೈಮ್ ನಾನು ಮಾಡಿದ್ದು, ಹಿಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬೆಂದಿದೆ, ಪೀಸ್ ಉಡ್ತಾ ಇದೆ, ಬಿಸಿ ಇದೆ. ನೀವು ನಿಮ್ಮ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾವು ಬಿರಿಯಾನಿ ಹೆಂಗೆ ಮಾಡಿದ್ವಿ ಅಂತ. ಇಷ್ಟು ಮಾಡಿದ್ರೆ ಬಿಸಿ ಬಿರಿಯಾನಿ ರೆಡಿ. ಇವತ್ತಿಗೆ ನಮ್ಮ ಬ್ಲಾಗ್ ಮುಗಿಸ್ತೀವಿ. ಮತ್ತೆ ಮುಂದೆ ಬ್ಲಾಗಲ್ಲಿ ಸಿಗೋಣ. ಲವ್ ಯು ಬೈ ಟೇಕ್ ಕೇರ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಬೈ ಟೇಕ್ ಕೇರ್. ಆಲ್ ಆಫ್ ಯು.